ನೀವಿನ್ನು ಬೆಳೆ ವಿಮೆಯನ್ನ ಕಟ್ಟಿಲ್ವಾ? ಚಿಂತೆ ಮಾಡಬೇಡಿ. ಮೋದಿ ಸರ್ಕಾರದಿಂದ ಅನ್ನದಾತರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಬೆಳೆ ವಿಮೆ ನೋಂದಣಿ ಅವಧಿ ಜುಲೈ 31ರವರೆಗೆ ವಿಸ್ತರಣೆ ಆಗಿರುವಂಥದ್ದು. ಬೆಳೆ ವಿಮೆಯನ್ನ ಮಾಡಿಸಿಲ್ಲಪ್ಪ, ನಮಗೆ ಗೊತ್ತೇ ಆಗಿಲ್ಲ, ಅದು ಡೇಟ್ ಯಾವಾಗ ಪಾಸ್ ಆಗಿಬಿಟ್ಟಿದೆ, ನಮಗೆ ಅರ್ಥವೇ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಚಿಂತೆ ಮಾಡಬೇಡಿ. ಯಾಕಂದರೆ ಮೋದಿ ಸರ್ಕಾರದಿಂದ ಅನ್ನದಾತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಏನಪ್ಪಾ ಅಂತ ಅಂದರೆ ಬೆಳೆ ವಿಮೆ ನೋಂದಣಿ ಅವಧಿ ಜುಲೈ 31ರವರೆಗೆ ವಿಸ್ತರಣೆ ಆಗಿದೆ. ಬರಗಾಲದ ಸಮಯದಲ್ಲಿ ರೈತರ ಕಷ್ಟ ಅರಿತ ಮೋದಿ. ಕೇಂದ್ರ ಸರ್ಕಾರದಿಂದ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ. ಬೆಳೆ ವಿಮೆ ನೋಂದಣಿ ಅವಧಿ 15 ದಿನಗಳ ಕಾಲ ವಿಸ್ತರಣೆ. ಈಗಾಗಲೇ ಮುಂಗಾರು ಕೊರತೆಯಿಂದ ರೈತರು ಕಂಗಾಲಾಗಿದ್ದಾರೆ. ಬಾರದ ಮಳೆ, ತಂಪಾಗದ ಇಳೆ, ರೈತರು ಕಣ್ಣೀರು. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಹ್ಲಾದ್ ಜೋಶಿ ಮನವಿಯನ್ನ ಮಾಡಿದ್ದಾರೆ. ನೀವಿನ್ನು ಬೆಳೆ ವಿಮೆ ಕಟ್ಟಿಲ್ವಾ? ಚಿಂತೆ ಮಾಡುವ ಹಾಗಿಲ್ಲ. ನೋಡಿ, ರೈತರು ಅಂದ್ರೆ ಎಷ್ಟೋ ರೈತರಿಗೆ ಬೆಳೆ ವಿಮೆಯ ಅರ್ಜಿಯನ್ನ ಹೆಂಗೆ ಹಾಕಬೇಕು ಅಥವಾ ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ, ಇವೆಲ್ಲವೂ ಕೂಡ ಒಂದಿಷ್ಟು ಅವರ ಒಂದು ಗಮನಕ್ಕೆ ಇರೋದಿಲ್ಲ. ಅಂದರೆ ಇದೇ ಸಮಯ, ಇದೇ ಟೈಮಲ್ಲಿ ಹಾಕ್ಬಿಡ್ಬೇಕೇನಪ್ಪ, ಇದೇ ಟೈಮಲ್ಲಿ ಕಟ್ಟಿಬಿಡ್ಬೇಕೇನಪ್ಪ, ಇವೆಲ್ಲವೂ ಕೂಡ. ಸೊ ಹಾಗಾಗಿ ಇನ್ನು ಬ್ಯಾಂಕ್ಗಳಲ್ಲಿ ಹೋದರೂ ಕೂಡ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ಇತ್ತೀಚೆಗೆ ರೈತರು ಕೂಡ ಮಾತನಾಡಿದರು. ಸೊ ಇವೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ ಚಿಂತೆ ಮಾಡಬೇಡಿ. ಜುಲೈ 31ರವರೆಗೆ ನಿಮಗೆ ಅವಕಾಶ ಇದೆ. ಹೋಗಿ ನೀವು ಬೆಳೆ ವಿಮೆಗೆ ನೋಂದಣಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಜುಲೈ 31ರವರೆಗೆ ಅವಕಾಶ ಇರುವಂಥದ್ದು. ಅಂದರೆ ಕ್ರಾಪ್ ಇನ್ಶೂರೆನ್ಸ್ ಅನ್ನೋದು ಬೇಕೇ ಬೇಕು. ಯಾಕಂತಂದರೆ ಈಗ ನೋಡಿ, ಬರಗಾಲದಲ್ಲಿ ಬೆಳೆ ಸರಿಯಾಗಿ ಬಂದಿಲ್ಲ, ಬಿತ್ತನೆ ಮಾಡಿರ್ತೀರಾ, 1000 ರೂಪಾಯಿ ಖರ್ಚು ಮಾಡಿ. ಜುಲೈ 15ರವರೆಗೆ ಇದ್ದ ಕಾಲಮಿತಿ ಜುಲೈ 31ರವರೆಗೆ ವಿಸ್ತರಣೆ ಆಗಿದೆ. ಧಾರವಾಡ, ಗದಗ, ಹಾವೇರಿ ಹಾಗೂ ಬಾಗಲಕೋಟೆ ಈ ಜಿಲ್ಲೆಯ ರೈತರಿಗೆ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಣೆ ಆಗಿದೆ. ಉತ್ತರ ಕರ್ನಾಟಕದ 4 ಜಿಲ್ಲೆಗಳ ರೈತರ ನೆರವಿಗೆ ಕೇಂದ್ರ ಧಾವಿಸಿದೆ. ರೈತರು ಮಳೆ ಕೊರತೆಯಿಂದ ವಿಭಿನ್ನ ಬೆಳೆ ಬಿತ್ತನೆಯನ್ನ ಮಾಡಿದ್ದಾರೆ. ಹೀಗಾಗಿ ಬೆಳೆ ವಿಮೆ ಪಾವತಿಯಲ್ಲಿ ತಾಂತ್ರಿಕ ತೊಂದರೆ ಕೂಡ ಕಾಣಿಸ್ತಾ ಉಂಟು. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಜೋಶಿ ಮನವಿಯನ್ನ ಮಾಡಿದ್ದಾರೆ. ಮನವಿ ಮಾಡಿದ 24 ಗಂಟೆಯೊಳಗೆ ಕೇಂದ್ರದಿಂದ ಅನುಮೋದನೆ. ಜುಲೈ 15ರವರೆಗೆ ಇದ್ದಂಥ ಕಾಲಮಿತಿ, ಬಟ್ ಇದೀಗ ಜುಲೈ 31ರವರೆಗೆ. ಅದರಲ್ಲಿ 4 ಜಿಲ್ಲೆ: ಧಾರವಾಡ, ಗದಗ, ಹಾವೇರಿ, ಬಾಗಲಕೋಟೆ. ಯಾಕೆ ಪರ್ಟಿಕ್ಯುಲರ್ ಆಗಿ 4 ಜಿಲ್ಲೆಯನ್ನ ಕೊಟ್ಟಿದ್ದಾರೆ ಅಂತ ಅಂದಾಗ, ಗಮನಿಸಿ, ಎಲ್ಲ ರೀತಿಯಾಗಿ ಡಾಕ್ಯುಮೆಂಟೇಶನ್ ಅನ್ನ ಮಾಡಿ ಗಮನಿಸಿ ನೋಡಿದಾಗ ಯಾವ ಭಾಗದಿಂದ ಹೆಚ್ಚಾಗಿ ಬೆಳೆ ವಿಮೆಗೆ ಅಲ್ಲಿ ಅರ್ಜಿಗಳು ಬಂದಿಲ್ಲ, ಯಾವ ಭಾಗದಲ್ಲಿ ಕಡಿಮೆ ಇದೆ, ಸಮಸ್ಯೆ ಏನಾಗಿತ್ತು, ಸರ್ವರ್ ಸಮಸ್ಯೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಬ್ಯಾಂಕ್ಗಳಲ್ಲಿ ಹೋದರೆ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ಬೆಳೆ ವಿಮೆ ಮಾಡಿಸ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು. ಸೊ ಇವೆಲ್ಲವೂ ಕೂಡ ಒಂದಿಷ್ಟು ಸಮಸ್ಯೆ ಉತ್ತರ ಕರ್ನಾಟಕದ ಭಾಗದ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಧಾರವಾಡ, ಗದಗ, ಹಾವೇರಿ ಇತ್ತ ಭಾಗಗಳಲ್ಲಿ, ಬಾಗಲಕೋಟೆ ಕೇಳಿ ಬರ್ತಾ ಇತ್ತು. ಸೊ ಹಾಗಾಗಿ ಮತ್ತೆ ಈ 4 ಜಿಲ್ಲೆಗೆ ಜುಲೈ 31ರವರೆಗೆ ವಿಸ್ತರಣೆ ಮಾಡಬೇಕು ಅಂತ ಪ್ರಹ್ಲಾದ್ ಜೋಶಿ ಮನವಿಯನ್ನ ಮಾಡಿ ಪತ್ರವನ್ನ ಬರೆದಿದ್ರು. ಹೀಗಾಗಿ ಇದೀಗ ಈ ಒಂದು ಪತ್ರ ಈಗಾಗಲೇ 24 ಗಂಟೆಯೊಳಗೆ ಅನುಮೋದನೆ ಸಿಕ್ಕಿದೆ. ಈ ಪತ್ರಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಬೆಳೆ ವಿಮೆ ನೋಂದಣಿಗೆ 31ನೇ ತಾರೀಕಿನವರೆಗೂ, ಜುಲೈ 31ನೇ ತಾರೀಕಿನವರೆಗೂ ಅವಕಾಶ ಇರುತ್ತೆ. 4 ಜಿಲ್ಲೆಗಳು: ಧಾರವಾಡ, ಗದಗ, ಹಾವೇರಿ ಮತ್ತು ಬಾಗಲಕೋಟೆ, 4 ಜಿಲ್ಲೆಗಳಿಗೂ ಅವಕಾಶ ಇರುತ್ತೆ. ಯಾರೆಲ್ಲ ಅರ್ಜಿ ಹಾಕಿಲ್ಲ, ಇನ್ನು ಬೆಳೆ ವಿಮೆ ಮಾಡಿಸ್ಕೊಂಡಿಲ್ಲ, ಹೋಗಿ ಬೆಳೆ ವಿಮೆಯನ್ನು ಮಾಡಿಸ್ಕೋಬೋದು.